ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಅವಿನಾಶ್ ಮಾತಾಡ್ತಿರೋದು. ನಾನ್ ನಿಮ್ ಮುಂದೆ ಒಂದು ಹೊಸತನದ ಪ್ರಯೋಗದ ಭಾಗವಾಗಿ ಆಲ್ ಇನ್ ಒನ್ ಚಾನಲ್ ಎಂಬ ಒಂದು ಹೊಸ ಚಾನಲ್ ನ ತರ್ತಾ ಇದ್ದೇನೆ. ಇದು ಅನೇಕ ಮಾಹಿತಿಗಳನ್ನ ಒಳಗೊಂಡಿದ್ದು, ಅನೇಕ ವಿಷಯಗಳನ್ನ ಒಳಗೊಂಡಿದ್ದು, ಖಂಡಿತವಾಗ್ಲೂ ನಿಮಗೆ ಒಂದು ಹೊಸ ಆನಂದ ಮತ್ತು ರೋಚಕತೆ ಮತ್ತು ಸಂತೋಷ ನೀಡ್ತದೆ ಅಂತ ನಾನು ಭಾವಿಸಿದ್ದೇನೆ. ಹಾಗಿದ್ರೆ ಏನಪ್ಪಾ ಆಲ್ ಇನ್ ಒನ್ ಅಂದ್ರೆ ಏನು, ಇದ್ರ ಅರ್ಥ ಏನು? ಆಲ್ ಇನ್ ಒನ್ ಅಂದ್ರೆ ಅರ್ಥ ಏನು ಅಂತ ನಿಮ್ಗೆಲ್ಲ ಒಂದು ಕ್ಯೂರಿಯಾಸಿಟಿ ಹುಟ್ಟಬಹುದು. ಇದ್ರಷ್ಟು ಇಷ್ಟೇ, ಯೂಟ್ಯೂಬ್ ಅಲ್ಲಿ ಇವತ್ತು ಅನೇಕ ಚಾನಲ್ಗಳಿದಾವೆ. ಅವು ಅನೇಕ ಮಾಹಿತಿಗಳನ್ನ ಒಳಗೊಂಡಿದ್ದಾವೆ. ಓಕೆ, ಪ್ರತಿಯೊಂದಕ್ಕೂ ಸಂಬಂಧಪಟ್ಟ ಪ್ರತಿಯೊಂದು ನಿರ್ದಿಷ್ಟ ವಿಷಯಕ್ಕೂ ಸಂಬಂಧಪಟ್ಟಂಗೆ ಮಾಹಿತಿಗಳನ್ನು ಒಳಗೊಂಡಂತ ಚಾನಲ್ಗಳು ಇವತ್ತು ಯೂಟ್ಯೂಬ್ ಅಲ್ಲಿ ಇದಾವೆ. ಆದ್ರೆ ಆಲ್ ಇನ್ ಒನ್ ಅನ್ನೋ ಒಂದು ಹೊಸ ಇನಿಷಿಯೇಟಿವ್ ನನ್ನ ತಲೆಯಲ್ಲಿ ಬರಕ್ ಕಾರಣ ಏನಂದ್ರೆ, ಇದು ಎಲ್ಲವನ್ನು ಒಳಗೊಂಡಂತ ಒಂದು ಚಾನಲ್ ನ ನಾನು ವೀಕ್ಷಕರಿಗೆ ಇಡಬೇಕು, ಅದರಿಂದ ಎಲ್ಲರಿಗೂ ಒಂದಿಷ್ಟು ಮಾಹಿತಿ ಮತ್ತು ಸಂತೋಷ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಒಂದು ಹೊಸ ಇನಿಷಿಯೇಟಿವ್ ಆಗಿ ಇದನ್ನ ನಾನು ರೆಡಿ ಮಾಡ್ಕೊಂಡೆ. ಸೊ ಹಾಗಾದ್ರೆ ಇದು ಏನೇನು ಒಳಗೊಂಡಿರುತ್ತೆ, ಆಲ್ ಇನ್ ಒನ್ ಅಂದ್ರೆ ಏನು? ಈಗ ನೋಡಿ, ಅನೇಕ ವಿಚಾರಗಳಿದಾವೆ. ಈಗ ಸ್ಟೂಡೆಂಟ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರೆಡಿ ಆಗ್ತಾ ಇದ್ದಾರೆ. ಓಕೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರೆಡಿ ಆಗ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಅನೇಕ ಮಾಹಿತಿಗಳು ಇದರಲ್ಲಿರುತ್ತೆ. ಮತ್ತು ಮುಕ್ತ ಪತ್ರಿಕೋದ್ಯಮ, ಜಗತ್ತಿನಲ್ಲಿ ನಡೆಯುವಂತಹ ಆಗು ಹೋಗುಗಳಿಗೆ ಮತ್ತು ಅನೇಕ ವಿಚಾರಗಳು, ಅನೇಕ ಒಳಮರ್ಮಗಳನ್ನು ಒಳಗೊಂಡಿದ್ದಾವೆ. ಇವತ್ತು ಅವುಗಳ ಚರ್ಚೆಯನ್ನ ನಾನು ಈ ಚಾನಲ್ ಅಲ್ಲಿ ಮಾಡ್ತೇನೆ. ನಂತರ ಮತ್ತೆ ಮನರಂಜನೆ ಅಂತ ಅಂದ್ರೆ ಮನರಂಜನೆ ಸಂಬಂಧಪಟ್ಟಂತ ಅನೇಕ ಮನರಂಜನಾತ್ಮಕವಾಗಿ ಸಿನಿಮಾಗಳಾಗ್ಲಿ, ಟಿವಿ ಚಾನಲ್ಗಳಾಗ್ಲಿ ಅಥವಾ ಸಂಗೀತ ಕಾರ್ಯಕ್ರಮಗಳಾಗ್ಲಿ, ಅದು ಆ ಟೈಪ್ ಅಲ್ಲ. ಮನರಂಜನೆ ಅಂತಂದ್ರೆ ಈ ಏನಂದ್ರೆ ಮಂಕುತಿಮ್ಮನ ಡಿ.ವಿ.ಜಿ ಅವರ ಮಂಕುತಿಮ್ಮನ ಕಗ್ಗ, ಭಗವದ್ಗೀತೆಯ ಶ್ಲೋಕಗಳು, ಇದರ ತಾತ್ಪರ್ಯ ಮತ್ತು ಅದನ್ನ ರಸವತ್ತಾಗಿ ಒಂದು ಹೇಳೋ ಪ್ರಯತ್ನ, ಅದನ್ನ ಕೇಳ್ತಾ ಇದ್ರೆ ಒಂದು ಈಸಾಗಿ ಮೂಮೆಂಟ್ ಟೈಮ್ ಜಾರಬೇಕು ಮತ್ತು ಮಾಹಿತಿನೂ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನೆಲ್ಲ ಇಟ್ಕೊಂಡು ನಾನು ನಿಮ್ ಮುಂದೆ ಬಂದಿದ್ದೀನಿ. ಈಗ ನೋಡಿ, ಮುಕ್ತ ಪತ್ರಿಕೋದ್ಯಮ ಅಂದ್ರೆ ಆಲ್ ಇನ್ ಒನ್ ನ್ಯೂಸ್ ಅಂತ ಹೆಡ್ಡಿಂಗ್ ಅಲ್ಲಿ ನಾನು ಅದನ್ನ ತರೋ ಪ್ರಯತ್ನ ಮಾಡ್ತೇನೆ. ಇದರಲ್ಲಿ ಇವತ್ತು ಆಪರೇಷನ್ ಸಿಂಧೂರ ಇರ್ಬೋದು, ವಕ್ಫ್ ಬಿಲ್ ಇರ್ಬೋದು, ಅಥವಾ ಜಾತಿಗಣನ ಗಣತಿ ಇರಬಹುದು, ಮತ್ತೆ ಇವತ್ತು ಪ್ರೆಸೆಂಟ್ KS ಇಶ್ಯೂ ನಡೆದಿದೆ, ಅವೆಲ್ಲ ಇರ್ಬೋದು. ಅವೆಲ್ಲವನ್ನು ಕೂಡ ಅದರ ಒಳ ಮರ್ಮವನ್ನು ಅಲ್ಲಿ ಒಳಗೊಂಡಿರುವಂತಹ ಅನೇಕ ಇನ್ಸೈಡ್ ಸ್ಟೋರಿನ ನಿಮ್ ಮುಂದೆ ಇಡುವಂತ ಪ್ರಯತ್ನಗಳನ್ನ ನಾನು ಮಾಡ್ತೀನಿ. ದಯವಿಟ್ಟು ಖಂಡಿತವಾಗ್ಲೂ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂತೇನೆ. ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ ಅನೇಕ ಚಾನಲ್ಗಳಿದಾವೆ, ಖಂಡಿತವಾಗ್ಲೂ ಇದಾವೆ. ಅನೇಕರು ಉಚಿತವಾಗಿ ತರಗತಿಗಳು ನಡೆಸಿದ್ದಾರೆ. ಅವ್ರದ್ದೇ ಆದಂತ ಒಂದು ವಿಭಿನ್ನವಾದ ಮ್ಯಾನರಿಸಮ್ ಅಲ್ಲಿ ಅವ್ರು ನಡೆಸ್ತಾ ಇದ್ದಾರೆ. ಅದೇನು ತಪ್ಪು ಅಂತ ಹೇಳ್ತಲ್ಲ, ಅವ್ರದ್ದೇ ಆದಂತ ಒಂದು ಮ್ಯಾನರಿಸಮ್ ನಡೆಸ್ತಾ ಇದ್ದಾರೆ. ಅವ್ರಿಗೂ ಅದನ್ನು ಸ್ಟೂಡೆಂಟ್ಸ್ ನೋಡ್ತಿದ್ದಾರೆ. ಅನೇಕ ದೇವದೋಷಗಳಿಂದ ಅವರು ಕೂಡ ಕ್ಲಾಸಸ್ ನಡೆಸ್ತಿದ್ದಾರೆ. ಬಟ್ ಇಲ್ಲಿ ನನ್ನ ಉದ್ದೇಶ ಏನಂತಂದ್ರೆ, ನಾನು ಕೂಡ ಮತ್ತು ಒಂದು ಇದರಿಂದಾನೇ ಹೊಸ ಇನ್ಸ್ಟಿಟ್ಯೂಟ್ ಇಂದಾನೆ ಇದನ್ನ ಬರ್ತಾ ಇದ್ದೇನೆ. ನಾನು ಒಂದು 7 years UPSC ಪ್ರಿಪೇರ್ ಆಗಿರೋದ್ರಿಂದ, ಸೊ ಇವೆಲ್ಲ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಳಮರ್ಮಗಳು ನನಗೆ ಆದಷ್ಟು ತಿಳಿದು ಬಂದಿರೋದ್ರಿಂದ ನನ್ನ ಜ್ಞಾನಕ್ಕೆ ನನಗೆ ತಿಳಿದು ಮಟ್ಟಿರೋ ಜ್ಞಾನಕ್ಕೆ ಸಂಬಂಧ ಇದು ಜ್ಞಾನವನ್ನು ನಿಮ್ಗೆ ಹಂಚೋ ಪ್ರಯತ್ನ ಮಾಡ್ತೇನೆ. ಅನೇಕ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಮತ್ತೆ ವಿಷಯವಾರು ಅಧ್ಯಯನಗಳನ್ನ ವಿಷಯವಾರವಾಗಿ ವಿಂಗಡಿಸಿ ಅದನ್ನ ನಿಮ್ ಮುಂದೆ ಇಡುವಂತ ಪ್ರಯತ್ನಗಳು ನಾನು ಮಾಡ್ತೀನಿ. ಇದು ಒಂದು ಕಡೆ ಆದ್ರೆ, ಇದಕ್ಕೆ ಆಲ್ ಇನ್ ಒನ್ ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕ ಪರೀಕ್ಷೆಯ ತರಗತಿಗಳು ಅನ್ನೋ ಒಂದು ಹೆಡ್ಡಿಂಗ್ ಕ್ಯಾಪ್ಸೂಲ್ ಕೊಟ್ಟು ನಾನು ಇದು ಮಾಡ್ತೀನಿ, ನಿಮ್ ಮುಂದೆ ತರ್ತೇನೆ. ಹೀಗೆ ಅನೇಕ ವಿಚಾರಗಳೊಂದಿಗೆ ನಿಮ್ ಮುಂದಿಗೆ ನಾನು ಬರ್ತಾ ಇದ್ದೇನೆ. ಇದಕ್ಕೆ ಆಲ್ ಇನ್ ಒನ್ ಅನ್ನೋದು ಮೇನ್ ಹೆಡ್ಡಿಂಗ್ ಇರುತ್ತೆ. ಅದಕ್ಕೆ ಸಬ್ ಟೈಟಲ್ಸ್ ಗಳನ್ನು ಕೊಟ್ಟು ಆಲ್ ಇನ್ ಒನ್ ಅಂತ, ಫಾರ್ ಎಕ್ಸಾಂಪಲ್ ಆಲ್ ಇನ್ ಒನ್ ಅದೇ ಸಬ್ ಟೈಟಲ್ಸ್ ಅದಕ್ಕೆ ಆಡ್ ಮಾಡಿ ವಿಷಯಗಳನ್ನ ನಿಮ್ ಮುಂದಿರುವಂತ ಸಣ್ಣ ಪ್ರಯತ್ನ ಮಾಡ್ತೀನಿ, ಮಾಹಿತಿಗಳನ್ನ ಹಂಚಿಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ಇದಕ್ಕೆ ನಿಮ್ಮೆಲ್ಲರ ಬೆಂಬಲ ಸಹಕಾರ ಖಂಡಿತವಾಗ್ಲೂ ನನಗೆ ಬೇಕು. ನೀವೆಲ್ಲರೂ ಯುವ ಪ್ರತಿಭೆಗಳನ್ನ ಆಶೀರ್ವದಿಸಬೇಕು, ಹೀಗೆ ಬೆಂಬಲ ನೀಡಬೇಕು. ನಿಮ್ಮ ಬೆಂಬಲ ನನಗೆ ಇನ್ನೂ ಹೆಚ್ಚಿನ ಕಾರ್ಯಗಳು ಮಾಡಲಿಕ್ಕೆ ಉತ್ತೇಜನ ಕೊಡ್ತದೆ ಅಂತ ನಾನು ನಂಬಿದ್ದೀನಿ. ದಯವಿಟ್ಟು ಆಲ್ ಇನ್ ಒನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಂಬಲಿಸಿ. ಧನ್ಯವಾದಗಳು.